ವೀಕ್ಷಕರೇ ನೋಡಿ, ಹೆತ್ತೋರ್ಗೆ ಹೆಗ್ಣ ಇದ್ರೂ ಮುದ್ದು ಎಂಬ ಮಾತಿದೆ. ಆದರೆ ಅದೇ ಮಕ್ಕಳು ದಾರಿ ತಪ್ಪಿ ನಡೀತಾ ಇದ್ರೆ ಆ ತಂದೆ ತಾಯಿಯರ ಮನಸ್ಸು ಅನುಭವಿಸುವಂತಹ ನೋವು ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಮಕ್ಕಳಿಗೆ ಏನಾದರೂ ಬುದ್ಧಿ ಹೇಳಿದ್ರೆ ಸಾಕು, ಎದುರುತ್ರ ಕೊಡೋಕೆ ಶುರು ಮಾಡಿಬಿಡ್ತಾರೆ. ವಿಪರೀತ ಹಠ ಮಾಡೋದು, ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಮಿತಿ ಮೀರುವಂತಹ ಕೋಪ. ಅಷ್ಟೇ ಯಾಕೆ, ಮನೆಯವರ ಜೊತೆಗಿಂತ ಅತಿ ಹೆಚ್ಚು ಮೊಬೈಲ್ ಫೋನ್ ಬಳಕೆ ಮಾಡ್ತಾರೆ. ಮತ್ತೆ ಹೊರಗಿನವರ ಸ್ನೇಹಿತರ ಜೊತೆಗೆ ಹೆಚ್ಚು ಸಮಯವನ್ನು ಕಳೀತಾ ಇರ್ತಾರೆ. ಓದಿನ ವಿಷಯಕ್ಕೆ ಬರೋದಾದ್ರೆ ನಾವು ಸಾವಿರ ನೆಪಗಳನ್ನು ಕೊಡ್ತಾರೆ. ಎಷ್ಟೇ ಟ್ಯೂಷನ್ ಕೊಡಿಸಿದ್ರು, ಎಷ್ಟೇ ಓದಿದ್ರು ತಲೆಯಲ್ಲಿ ಮಾತ್ರ ಏನೂ ಕೂಡ ಉಳಿತಾ ಇರುವುದಿಲ್ಲ. ರಿಸಲ್ಟ್ ಬಂದಾಗ ನಿಮಗೆ ಅವಮಾನವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ನೆನ್ಪಿಡಿ ವೀಕ್ಷಕರೇ, ಇದು ಕೇವಲ ಮಕ್ಕಳ ತಪ್ಪಲ್ಲ, ಅವರ ಗ್ರಹಗತಿಗಳ ದೋಷ, ಜಾತಕದಲ್ಲಿನಂತಹ ಅಡೆತಡೆಗಳು ಅವರನ್ನು ಈ ರೀತಿ ಮಾಡ್ತಾ ಇರಬಹುದು. ಹಾಗಿದ್ರೆ ನಾವು ಏನು ಮಾಡಬೇಕು? ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗಿಸಬೇಕು ಅಂತ ಅಂದರೆ ಒಂದಷ್ಟು ಗೊಂದಲಗಳು, ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರಬಹುದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಪ್ರತ್ಯಂಗಿರಾ ದೇವಿಯ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ ನೋಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ಹಠ ಮತ್ತು ಕೋಪ ಮಾಡ್ಕೊಳ್ಳೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏನು ಕಾರಣ ಇರಬಹುದು ಅಂತ ಹೇಳಿ? ಇತ್ತೀಚಿನ ದಿನಗಳಲ್ಲಿ ದೊಡ್ಡ ತಲೆನೋವು ತಂದೆ ತಾಯಿಗಂದರೆ ಮಕ್ಕಳು ಓದ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ. ಯಾವಾಗ ನೋಡಿದ್ರೆ ಫೋನ್ ಇಟ್ಕೊಂಡು ಕುತ್ಕೊಂಡಿರ್ತಾನೆ, ಗೇಮ್ಗಳು ಆಡ್ತಾ ಇರ್ತಾನೆ, ಲ್ಯಾಪ್ಟಾಪಲ್ಲಿ ಯಾವಾಗಲೂ ಏನೋ ಕೆಲಸ ಮಾಡ್ತಾ ಇರ್ತಾನೆ, ಒಬ್ಬನೇ ಇರ್ತಾನೆ. ಸೊ ಇದು ಒಂದಷ್ಟು ತಲೆನೋವು. ಇನ್ನು ಎಕ್ಸಾಮ್ಗಳಿಗಾಗಲೇ ಸ್ಟಾರ್ಟ್ ಆಗಿದೆ. ಕುತ್ಕೊಂಡು ಓದೋ ಅಂಥದ್ದನ್ನು ಹರಸಾಹಸ ಪಡಿಸೋ ಅಂಥದ್ದು ಆಗಿಬಿಟ್ಟಿದೆ. ಸೊ ಇದಕ್ಕೆಲ್ಲ ಮೂಲ ಕಾರಣಗಳು ಗ್ರಹಗಳ ಸ್ಥಿತಿಗಳು ಮತ್ತು ಗ್ರಹಗಳ ದೋಷಕ್ಕೆ ಒಳಗಾಗಿರ್ತಾರೆ. ನೀವು ಎಷ್ಟೇ ಬೈರಿ, ಎಷ್ಟೇ ಹೊಡೀರಿ, ಏನೂ ಆಗೋದಿಲ್ಲ. ಯಾಕಂದರೆ ಹೊಡೆಯೋ ಪರಿಸ್ಥಿತಿ ಇಲ್ಲ ಇವತ್ತಿನ ದಿನಗಳಲ್ಲಿ. ಯಾಕಂತ ಹೇಳಿದ್ರೆ ಹಿಂದೆ ನಮಗೆ ಹೊಡೆದು ದಾರಿಯನ್ನು ತೋರಿಸ್ತಾ ಇದ್ರು. ಇವಾಗ ಟೀಚರ್ ಹೊಡೆದ್ರೇನೋ ದೊಡ್ಡ ಗಲಾಟೆ ಆಗುವಂಥದ್ದು ಇರುತ್ತೆ, ಸಮಸ್ಯೆಗಳು ಬರುವಂಥದ್ದಿದೆ. ಸೊ ಹಾಗಾಗಿ ಮತ್ತು ಇನ್ನೊಂದಷ್ಟು ಏನಾದರೂ ಹೇಳಿದ್ರೇನೋ ಮುನಿಸ್ಕೊಂಡ್ಬಿಡೋದು, ಊಟದ ಬಿಟ್ಟುಬಿಡೋದು, ಅಥವಾ ಇನ್ನೂ ಒಂದಷ್ಟು ಮೆಟ್ಲತ್ಬಿಟ್ಟಿರ್ತಾರೆ. ಕೆಲವರು ಮನೆಯೇ ಬಿಟ್ಟು ಹೋಗಿರೋ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಇಂತಹ ಒಂದಷ್ಟು ಸೆನ್ಸಿಟಿವ್ ಸ್ಥಿತಿಯಲ್ಲಿದ್ದಾಗ ಮಕ್ಕಳನ್ನ ಹೇಗೆ ದಾರಿ ತರೋದು, ಇದೆಲ್ಲ ಒಂದಷ್ಟು ತಂದೆ ತಾಯಿಗೆ ಚಿಂತೆ ಆಗಿರುವಂಥದ್ದು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡಿ, ಒಂದಷ್ಟು ಈ ಪ್ರಾಬ್ಲಮ್ಸ್ ಬರೋದಕ್ಕೆ ಕಾರಣಗಳೇನು, ಗ್ರಹಗಳ ಪ್ರಭಾವ ಹೇಗೆ ಅವರ ಮೇಲೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥದ್ದು ಪ್ರಭಾವ ಅನ್ನುವಂಥದ್ದು ಇದೆ. ಸೊ ಇದು ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೋಡಿ, ನಾನು ಹಿಂದೇನು ಮಾತನಾಡುವಾಗ ಹೇಳ್ತಾ ಇರ್ತೀನಿ ಪದೇ ಪದೇ, ಮಕ್ಕಳ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಜಾತಕದ ಕುಂಡಲಿಯಲ್ಲಿ ಲಗ್ನ, ಚತುರ್ಭಾವ ಮತ್ತು ಪಂಚಮ ಸ್ಥಾನ ಬಹಳ ಮುಖ್ಯವಾಗಿದೆ. ಅದರ ಜೊತೆಗೆ ದಶಾಕಾಲ ಅನ್ನೋದು ಆ ಸಂದರ್ಭದಲ್ಲಿ ಆ ಗ್ರಹಗಳು ಆಕ್ಟಿವ್ ಆಗುತ್ತೆ, ಅದರ ಪ್ರಭಾವ ಬೀಳೋದಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋಂಥದ್ದು. ಮತ್ತು ಅವರ ವ್ಯಕ್ತಿತ್ವ, ಅವರ ಒಂದಷ್ಟು ಮನಸ್ಥಿತಿ ಮತ್ತು ಅವರ ನಡವಳಿಕೆಗಳನ್ನು ನಿರ್ಧಾರ ಮಾಡುವಂಥದ್ದು ಲಗ್ನ. ಅಂದರೆ ಕೆಲವು ಮಕ್ಕಳು ಕೋಪ, ಕೆಲವು ಮಕ್ಕಳಂತ ಅಸಡ್ಡೆ ಮಾಡುವಂಥದ್ದು, ತಂದೆ ತಾಯಿಗೆ ಗೌರವ ಕೊಡದಿರುವಂಥದ್ದು, ಎಲ್ಲೋ ಒಂದು ಕಡೆ ಗಲಾಟೆ ಮಾಡಿಕೊಂಡು ಹುಡುಗರ ಜೊತೆ ಸೇರಿಕೊಂಡು ತೊಂದರೆ ಮಾಡ್ಕೊಳ್ಳುವಂಥದ್ದು, ಗಾಡಿಯಲ್ಲಿ ಬಿದ್ದು ಬರುವಂಥದ್ದು, ಕೋಪ ಮಾಡ್ಕೊಳ್ಳುವಂಥದ್ದು. ಕೆಲವು ಮಕ್ಕಳಂತೂ ಸೆನ್ಸಿಟಿವ್ ಜಾಸ್ತಿ ಇರ್ತಾರೆ, ಮುನಿಸ್ಕೊಳ್ಳುವಂಥದ್ದು. ಇದಕ್ಕೆಲ್ಲ ಆ ಲಗ್ನದಲ್ಲಿರುವಂಥ ಗ್ರಹಗಳು ಮಾರಕ ಗ್ರಹಗಳಾಗಿದ್ದರೆ ಆ ಥರ ಚಂಚಲತೆ ಉಂಟಾಗುವಂಥದ್ದಿರುತ್ತೆ. ಸಾಮಾನ್ಯವಾಗಿ ಲಗ್ನದಲ್ಲಿ ರಾಹು ಇತ್ತು ಅಂದರೆ ಏನು ಹೇಳಿದ್ರೇನು ಕೇಳಲ್ಲ, ಆ ಕ್ಷಣ ಅಂತ ಎಲ್ಲ ಮಾತಾಡ್ತಾರೆ. ನಂತರ ಹೃದಯದಂಥದ್ದು ಅಂದರೆ ಸ್ಥಿರವಾದಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋಲ್ಲ. ಈಗ ಹೈಯರ್ ಎಜುಕೇಷನ್ ಮಾಡೋ ಮಕ್ಕಳಲ್ಲಿನೂ ಅಷ್ಟೇ, ಲಗ್ನದಲ್ಲಿ ರಾಹು ಇದ್ದರೆ ನಾನು ಏನು ಮಾಡ್ಕೋಬೇಕು, ನೀನು ನೋಡಮ್ಮ ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಅಥವಾ ಇನ್ಯಾವುದೋ LLB ತೊಗೊತೀಯಾ, ಅಥವಾ IPS ತೊಗೊತೀಯಾ, UPS ಎಕ್ಸಾಮ್ಗಳು ತೊಗೊತೀರಾ, ಏನು ಅನ್ನುವಂಥದ್ದು ಸರಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ. ಯಾರು ಹೇಳ್ತಾರೋ ಅದು ಚೆನ್ನಾಗಿದೆ ಅಂದರೆ ಅದಕ್ಕೆ ಹೋಗುವಂಥದ್ದು, ಈ ಥರ ಮನಸ್ಥಿತಿ. ಮತ್ತು ಚತುರ್ಭಾವ ವಿದ್ಯಾಸ್ಥಾನ ಅಂತ ಹೇಳ್ತೀವಿ, ತಾಯಿ ಸ್ಥಾನ, ತಾಯಿಯ ನಡುವೆ ಬಾಂಧವ್ಯತೆಯನ್ನು ಲೆಕ್ಕಾಚಾರ ಮಾಡುತ್ತೆ, ಮತ್ತು ಸ್ವಗೃಹ ಯೋಗವನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಆತ ಎಜುಕೇಷನ್ ವಿಚಾರದಲ್ಲಿ ಏನೆಲ್ಲ ಮಾಡ್ಕೋಬಹುದು, ಯಾಕೆ ವಿದ್ಯಾಭಂಗವಾಗುತ್ತೆ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗುತ್ತೆ, ಇದನ್ನು ಒಂದಷ್ಟು ಲೆಕ್ಕಾಚಾರವನ್ನು ಮಾಡಬಹುದು. ಯಾರ ಜಾತಕದಲ್ಲಿ ಶನಿಯು ಏನಾದರೂ ಮಾರಕ ಗ್ರಹ ಚತುರ್ಭಾವದೆಲ್ಲ ಆಗಿದ್ದರೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ. ಯಾರ ಜಾತಕದಲ್ಲಿ ಶನಿಯ ಜೊತೆ ರಾಹು ಇತ್ತು ಅಂದರೆ ಒಂದು ಕೆಟ್ಟ ಸ್ನೇಹಿತರ ಜೊತೆ ಎಲ್ಲವೂ ಸಹ ತೊಂದರೆ ಮಾಡ್ಕೊತಾ ಇರ್ತಾರೆ, ಎಲ್ಲೋ ಹೋಗ್ತಾರೆ, ಬೀಳ್ತಾರೆ. ನಾನು ನೋಡಿರೋಂಥ ಪ್ರಕಾರದಲ್ಲಿ ಎಲ್ಲೋ ಬೈಕ್ ಎತ್ಕೊಂಡು ರಾತ್ರಿ ಎಲ್ಲೋ ಹೋಗ್ಬಿಟ್ಟು ಬಿದ್ದು ಕಾಲು ಮುರ್ಕೊಂಡಿರೋದು, ಪ್ರಾಣನೇ ಕಳ್ಕೊಂಡಿರೋವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ.
ಯಾಕೆ ಈ ರೀತಿ ಆಗುತ್ತೆ ಅಂದರೆ ಶನಿಯ ಜೊತೆ ರಾಹುವಿನ ಒಂದಷ್ಟು ಸಂಯೋಗ ಒಂದಷ್ಟು ತೊಂದರೆಗಳಿಗೆ ಈಡಾಗುವಂಥದ್ದಿರುತ್ತೆ. ಇವತ್ತು ಶನಿ ರಾಹು ಮತ್ತು ಕುಜನ್ ಕಾಂಬಿನೇಷನ್ಸ್ ಇರುವಂಥವ್ರು ಇವತ್ತು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಲೇಜು ಅಥವಾ ಸ್ಕೂಲ್ದು ಪ್ರಾಬ್ಲಮ್ ಅಲ್ಲ, ಈ ಕಾಲೇಜಿಗೆ ಹೋಗ್ತಾ ಇರ್ತಾರೆ, ಅಲ್ಲಿ ಕಾಲೇಜಲ್ಲಿ ದೊಡ್ಡ ಜಗಳ ಮಾಡ್ಕೊಳ್ಳೋದು, ಇನ್ನೆಲ್ಲೋ ಪೊಲೀಸ್ ಸ್ಟೇಷನ್ವರೆಗೂ ಇತ್ಯರ್ಥ ಆಗ್ತಾ ಇರುವಂಥ ಪರಿಸ್ಥಿತಿ ಆಗ್ತಾ ಇದೆ. ಅವ್ರು ಯಾರೋ ಜಗಳ ಮಾಡ್ಕೊಂಡ್ರಂತೆ, ಇವ್ರು ಯಾರೋ ಹೋಗಿದ್ರಂತೆ. ಸೊ ಈ ಥರದ್ದೇ ಘಟನೆಗಳು ಆಗುವಂಥದ್ದಿರುತ್ತೆ. ಯಾಕಂದರೆ ಅಗ್ನಿತತ್ವ ಗ್ರಹಗಳು ಯಾವಾಗ ರಾಶಿಯಲ್ಲಿ ಚತುರ್ಭಾವದಲ್ಲಿ ಇರ್ತಾರೋ ಅಂಥವ್ರಿಗೆ ವಿದ್ಯಾಭಂಗ ಉಂಟಾಗುತ್ತೆ, ಬೇಡವಾದಂಥ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಸೊ ಇದಕ್ಕೊಂದಷ್ಟು ಪರಿಹಾರಗಳಿದೆ, ಇದಕ್ಕಷ್ಟು ಮಾಡ್ಕೊಳ್ಬೇಕಾದಂತಹದ್ದು ಒಂದಷ್ಟು ಮಾರ್ಗದರ್ಶನಗಳು ಇದ್ದಾವೆ. ಸುಮ್ಮನೆ ಏನೋ ಗ್ರಹಗಳಿದ್ದಾವೆ, ಅದನ್ನು ಇಷ್ಟೇ ನನ್ನ ಮಗಂದು ಇನ್ನು ಓದಲ್ಲ ಅಂದ್ಕೊಂಡಿದ್ರೆ ಖಂಡಿತ ಅದು ಆಗೋದಿಲ್ಲ. ಯಾಕಂದರೆ ಇವತ್ತಿನ ಮಟ್ಟಿಗೆ ಎಜುಕೇಷನ್ ಅನ್ನುವಂಥದ್ದು ಅಷ್ಟು ಮುಂದೆ ಹೋಗಿದೆ. ಯಾಕಂದರೆ ಇವತ್ತು ಯಾವುದೇ ಒಂದು ಕಂಪ್ನಿ ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕು ಅಥವಾ ಸ್ವಂತ ಬಿಸ್ನೆಸ್ ಮಾಡಬೇಕು, ಏನೇ ಒಂದು ಮಾಡಬೇಕಾದ್ರೆ ಏನು ಓದಿರೋವಂಥದ್ದು ಬೇಡ, ನನ್ನ ಹತ್ರ ಆಸ್ತಿ ಇದೆ, ನಮ್ಮದು ತಂದೆಯವ್ರದ್ದು ಆಸ್ತಿ ಇದೆ, ಒಂದು 100 ಎಕರೆ, ಒಂದು 10-15 ಲಕ್ಷ ಬಾಡಿಗೆಗಳು ಬರುತ್ತೆ, ನನಗೇನು ಎಜುಕೇಷನ್ ಬೇಡ ಅಂತ ಹೇಳಿದ್ರೇನು ಮದುವೆ ಬಂದಾಗ ಹುಡುಗಿಗೆ ಮದುವೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಹುಡುಗಿನ ಹುಡುಕುವ ಸಂದರ್ಭದಲ್ಲಿ ಮಗ ಏನು ಓದಿದ್ದಾನೆ ಅಂತ ಹೇಳ್ತಾರೆ, ಎಜುಕೇಷನ್ ಏನಿದೆ ಅನ್ನುವಂಥದ್ದು ಪರಿಸ್ಥಿತಿ ಈ ಥರ ಇದೆ. ಯಾಕಂದರೆ ಇಂತಹ ಸಂದರ್ಭದಲ್ಲಿ ಮಕ್ಕಳು ಓದ್ತಾ ಇಲ್ಲ, ಓದೋದ್ರಲ್ಲಿ ಗಮನ ಕೊಡ್ತಾ ಇಲ್ಲ ಅಂದರೆ ಕಷ್ಟ ಆಗುವಂಥದ್ದಿರುತ್ತೆ. ಮತ್ತು ಪಂಚಮ ಸ್ಥಾನ ಹೇಗೆ ಫಲಗಳು ಕೊಡುತ್ತೆ ಎಜುಕೇಷನ್ಗೆ ಅಂತ ಹೇಳಿದ್ರೆ, ಇವತ್ತು ಮಕ್ಕಳು ಭಾಳ ಬುದ್ಧಿವಂತರಿದ್ದಾರೆ, ಎಜುಕೇಷನ್ ವಿಚಾರದಲ್ಲಿ ಬಹಳ ಚೆನ್ನಾಗಿ ಓದುವಂಥ ಮಕ್ಕಳು ಇದ್ದಾರೆ ನಾವು ನೋಡಿರೋಂಥ ಪ್ರಕಾರದಲ್ಲಿ. ಅಂಥವರಿಗೆ ಒಂದಷ್ಟು ಹೈಯರ್ ಎಜುಕೇಷನ್ ತೊಂದರೆ ಕೊಡುವಂಥದ್ದಿರುತ್ತೆ, ಒಂದಷ್ಟು ಹೈಯರ್ ಎಜುಕೇಷನ್ ದುಡ್ಡಿನ ಅಭಾವ ಆಗುತ್ತೆ. ಭಾಳ ಜನಕ್ಕೆ ಒಂದಷ್ಟು ಮೆಡಿಕಲ್ ತಗೋಬೇಕು ಅನ್ನೋವಂಥದ್ದು ಇರುತ್ತೆ. ಇವತ್ತು ಮೆಡಿಕಲ್ ತೊಗೊಳ್ಬೇಕು ಅನ್ನೋವಂಥದ್ದಂದರೆ ಕೈಗೆ ಎಟುಕುವಂಥದ್ದೇ ಇಲ್ಲ, ಯಾಕಂದರೆ ಎಲ್ಲೋ ದೂರ ಇರುವಂಥದ್ದು, ಅಷ್ಟು ದುಬಾರಿ ಆಗಿರುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಅಂದರೆ ಆತನಿಗೆ ಒಂದಷ್ಟು ಪೂರ್ವ ಪುಣ್ಯದ ಯೋಗಗಳು ಇರಬೇಕು ಹೈಯರ್ ಎಜುಕೇಷನ್ ವಿಚಾರದಲ್ಲಿ. ಎಷ್ಟೋ ಜನ ವಿದೇಶದಲ್ಲಿ ಹೋಗಿ ನಾನು ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ, ಆದ್ರೇನೂ ಅದು ಫಲಗಳು ಕೊಡ್ತಾ ಇಲ್ಲ. ಕಾರಣ ಪಂಚಮ ಸ್ಥಾನದಲ್ಲಿರುವಂಥ ಗ್ರಹಗಳ ಪ್ರಭಾವಕ್ಕೆ ಒಳಗಾದಾಗ ಈ ರೀತಿ ಆಗುವಂಥದ್ದು ಇರುತ್ತೆ. ಅದಕ್ಕೆ ಲಗ್ನದಲ್ಲಿರುವಂಥ ಗ್ರಹಗಳು, ಚತುರ್ಭಾವದಲ್ಲಿರುವಂಥ ಗ್ರಹಗಳು, ಪಂಚಮ ಸ್ಥಾನದಲ್ಲಿರುವಂಥ ಗ್ರಹಗಳ ಏನಾದರೂ ದಶಾಕಾಲದಲ್ಲಿ ನಡೀತಾ ಇದ್ದರೆ ಆ ಗ್ರಹದ ಫಲಗಳು ಹೇಗೆ ಕೊಡುತ್ತೆ ಅನ್ನುವಂಥದ್ದು ಒಂದಷ್ಟು ಜ್ಯೋತಿಷ್ಯ ಲೆಕ್ಕಾಚಾರ ಇದೆ. ಯಾವುದೇ ಒಂದು ಗ್ರಹ ಪಾಪಗ್ರಹ ಆಗಿದ್ದು ಏನಾದರೂ ಅದರ ದಶಾ ನಡೀತಾ ಇದ್ದರೆ ಎಜುಕೇಷನ್ ಎಲ್ಲ ತೊಂದರೆಗಳು ಆಗ್ತಾ ಇರುತ್ತೆ. ನೋಡಿ, ಭಾಳ ಜನಕ್ಕೆ ನಾವು ಹೇಳ್ತಾ ಇರ್ತೀವಿ ಬುಧ ದೇಶ ಚೆನ್ನಾಗಿರುತ್ತೆ, ಬುಧ ದೇಶದಲ್ಲಿ ಹೈಯರ್ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು. ಆದರೆ ಬುಧ ದೇಶದಲ್ಲಿ ಇವತ್ತಿನ ಮಕ್ಕಳಲ್ಲಿ ಅಹಂ ಜಾಸ್ತಿ ಆಗ್ತಾ ಇರೋವಂಥದ್ದಿದೆ. ನಾನೇ ಸರಿ, ನನಗೆಲ್ಲ ಗೊತ್ತು, ಓದ್ಕೊತೀನಿ, ನೀವೇನು ಹೇಳಕ್ಕೆ ಹೋಗ್ಬೇಡಿ. ಆದರೆ ಲಾಸ್ಟಲ್ಲಿ ನೋಡಿದ್ರೆ ಎಕ್ಸಾಮ್ ಅಂಕಗಳು ನೋಡಿದ್ರೆ ಜಸ್ಟ್ ಪಾಸ್ 35-30 ಈ ಲೆವೆಲ್ಗೆ ಹೋಗ್ತಾ ಇರೋವಂಥ ಮಕ್ಕಳು ನಾವು ನೋಡ್ತಾ ಇದ್ದೀವಿ. ಯಾಕೆ ಆ ರೀತಿ ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ, ಸಾಮಾನ್ಯವಾಗಿ ನಾನು ಒಂದಷ್ಟು ಜ್ಯೋತಿಷ್ಯ ಲೆಕ್ಕಾಚಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಧನುಸು ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ 4ನೇ ಮನೆಯಲ್ಲಿ ಏನಾದರೂ ಬುಧ ಇರೋದಾಗಲಿ ಅಥವಾ ಮೀನ ಲಗ್ನದಲ್ಲಿ ಹುಟ್ಟಿರುವಂಥ ಮಗು ಏನಾದರೂ ಬುಧ ಇದ್ದು ಲಗ್ನಾಧಿಪತಿ ಚತುರ್ಭಾವದಲ್ಲಿ ಇತ್ತು ಅಂದರೆ ಅವ್ರಿಗೆ ಏನು ಹೇಳಿದ್ರೇನು ಕೇಳಲ್ಲ, ನಾನು ಮಾಡೋದೇ ಸರಿ, ನಾನು ಓದ್ಕೊಳ್ಳೋವಂಥ ಸಮಯನೇ ಸರಿ, ನೋಡಪ್ಪ ಸ್ವಲ್ಪ ರಾತ್ರಿ ಬೇಗ ಮಲ್ಕೋ, ಬೆಳಗ್ಗೆ ಬೇಗ ಎದ್ದು ಓದ್ಕೊಂಡು, ಇಲ್ಲ ರಾತ್ರಿನೇ ನಾನು ಓದ್ತೇನೆ, ಇಲ್ಲ ನಾನು ಹೀಗೇನೆ ಅನ್ನುವಂಥದ್ದು ವಾದಿಸುವಂತಹ ಗುಣ ಸೃಷ್ಟಿ ಆಗುತ್ತೆ ಅಂತ ಹೇಳುತ್ತೆ. ಬುಧ ಬಲಹೀನನಾಗಿರ್ತಾನೆ. ಯಾಕಂತ ಹೇಳಿದ್ರೆ ಬುಧನೇ ನಾವು ಇವತ್ತು ಲೆಕ್ಕಾಚಾರ, ಒಂದಷ್ಟು ಅವರ ನೆನಪಿನ ಶಕ್ತಿಗಳು ಆಗಬಹುದು, ಇದಕ್ಕೆಲ್ಲ ಕಾರಣ ಗ್ರಹಗಳು ಅಂತ ಹೇಳಿದ್ರೆ ಬುಧ. ಯಾಕಂದರೆ ಬುಧ ಗ್ರಹ ಜಾತಕದಲ್ಲಿ ಕೆಟ್ಟಿದ್ದಾನೆ ಅಂದರೆ ಅವರ ಮನಸ್ಥಿತಿನೂ ಕೆಡುತ್ತೆ, ನಾನು ಮಾಡೋದೇ ಸರಿ ಅನ್ನುವಂಥದ್ದು ಕೊನೆಗೆ ತೊಂದರೆಗೆ ಸಿಕ್ಕಾಕ್ಕೊಳ್ಳುವಂಥದ್ದು ಇರುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ಬುಧ ಅಧಿದೇವತೆಗಳನ್ನು ಆರಾಧನೆ ಮಾಡ್ಕೊಳ್ಳಿ. ಅಧಿದೇವತೆಗಳು ಅಂತ ಹೇಳಿದ್ರೆ ಮಹಾವಿಷ್ಣುವಿನ ಸಂಬಂಧಪಟ್ಟಂಥದ್ದು, ಅಯಗ್ರೀವರ ಆರಾಧನೆ ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ಅಯಗ್ರೀವ ಅಂತ ಹೇಳಿದ್ರೆ ಓದಿದ್ದು ನೆನಪು ಉಳಿಯೋದಕ್ಕೆ ಸಹಕಾರಿಯಾಗುವಂಥದ್ದು ಇರುತ್ತೆ. ಓದೋದ್ರಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣುವಂಥದ್ದು ಅಂತ ಹೇಳಿದ್ರೆ ನೀಲಾ ಸರಸ್ವತಿಯನ್ನು ಆರಾಧನೆ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಹೇಳ್ತೀವಿ ಅಯಗ್ರೀವ, ನೀಲಾ ಸರಸ್ವತಿ, ಗಣಪತಿಯ ಭಾವಚಿತ್ರವನ್ನು ಎಜುಕೇಷನ್ ಮಾಡುವಂಥ ಕೊಠಡಿ ಏನಿದೆ ಓದ್ಕೊಳ್ಳುವಂಥ ಜಾಗದಲ್ಲಿ ಹಾಕಿ ಅಂತ ಹೇಳ್ತಾ ಇರ್ತೀವಿ. ಮತ್ತು ಯಾವ ಗ್ರಹಗಳು ಸಂಧಿ ಕಾಲದಲ್ಲಿ, ಈಗ ನೋಡಿ ಕುಜ ರಾಹು ಸಂಧಿ ಶಾಂತಿ ಮಾಡಿಸಿ ಅಂತ ಯಾರಾದರೂ ಹೇಳಿರ್ತಾರೆ, ಏನದು, ಅಥವಾ ಶುಕ್ರಾದಿತ್ಯ ಸಂಧಿ ಶಾಂತಿಯನ್ನು ಮಾಡಿಸಿ ಅಂತ ಹೇಳಿರ್ತಾರೆ. ಇದರಲ್ಲಿ ಒಂದು ಮೂಲ ಕಾರಣ ಇದೆ. ಒಂದು ದಶ ಮುಗಿದು ಅಥವಾ ಒಂದು ಭುಕ್ತಿ ಮುಗಿದು ಇನ್ನೊಂದು ಭುಕ್ತಿ ಕಾಲಿಡುವಂಥ ಸಂದರ್ಭದಲ್ಲಿ ಮಕ್ಕಳ ಮನಸ್ಥಿತಿ ಕೆಡುತ್ತೆ, ಒಂದಷ್ಟು ಯಾವುದೋ ಒಂದು ರೀತಿಯಲ್ಲಿ ಆಸೆ ಆಕಾಂಕ್ಷೆಗಳಿಗೆ ಬಲಿ ಹಾಕ್ತಾರೆ ಅನ್ನುವಂಥದ್ದನ್ನು ಹೇಳುತ್ತೆ.
ಅಥವಾ ಯಾವುದಾದ್ರೂ ಒಂದಷ್ಟು ಅನಾರೋಗ್ಯಕ್ಕೆ ಒಳಗಾಗಿ ತೊಂದರೆಗಳನ್ನು ಸಿಕ್ಕಾಕ್ಕೊಂತಾರೆ ಅನ್ನುವಂಥದ್ದಿದೆ. ಅದಕ್ಕೆ ನಿಮ್ಮ ಮಕ್ಕಳ ಜಾತಕದಲ್ಲಿ ದಶ ಯಾವುದು ನಡೀತಾ ಇದೆ, ದಶ ಏನಾದರೂ ಮುಗಿದು ಇನ್ನೊಂದು ದಶ ಕಾಲಿಡ್ತಾ ಇದೆಯಾ, ಆ ಸಂಧಿ ಇದೆಯಲ್ವಾ, ಕನಿಷ್ಠ ಪಕ್ಷ ಅಂದರೆ 6 ತಿಂಗಳು ಇಡೀ ಲೈಫನ್ನು ಹಾಳು ಮಾಡುತ್ತೆ. ಅದಕ್ಕೆ 6 ತಿಂಗಳ ಮುಂಚಿತವಾಗಿಯೇ ನಾವು ಹೇಳ್ತೀವಿ ಕುಜ ರಾಹು ಸಂಧಿ ಶಾಂತಿ, ಮತ್ತು ಅದ್ರ ಜೊತೆಗೆ ಈ ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಮಾಡಿಸುವಂಥದ್ದು, ಶುಕ್ರಾದಿತ್ಯ ಸಂಧಿ ಶಾಂತಿಯನ್ನು ಮಾಡಿಸುವಂಥದ್ದು. ಅಂದರೆ ಎಲ್ಲದಕ್ಕೂ ಇದೇನೇ ಮಾಡಿ ಅಂತಲ್ಲ, ಆ ಸನ್ನಿವೇಶದಲ್ಲಿ ಅದು ನಡೀತಾ ಇದೆಯಾ ಅನ್ನೋದು ನೋಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಕೇತು ದಶೆ ನಡೀತಾ ಇರುತ್ತೆ. ಕೇತು 4ನೇ ಮನೆಯಲ್ಲಿದ್ದು ಕೇತು ದಶೆ ನಡೀತಾ ಇದ್ದರೆ ಎಲ್ಲ ವಿಘ್ನಗಳು, ಯಾವುದರ ಮೇಲೆ ಕೈ ಹಾಕಿದ್ರೇನೂ ಸಮಸ್ಯೆಗಳೇ. ಅದೇ ಲಗ್ನದಲ್ಲಿ ಕೇತು ಇದ್ದು, ನಿಮ್ಮ ಮಗುವಿನ ಜಾತಕದಲ್ಲಿ 4ನೇ ಮನೆಯಲ್ಲಿ ಕೇತು ಇದ್ದು ಕೇತು ದಶೆ ನಡೀತಾ ಇದ್ದರೆ, ಅಯ್ಯೋ ಬಿಡಮ್ಮ ಏನು ಓದಿ ಏನು ಪ್ರಯೋಜನ, ನಾನು ನೋಡಿ ಈಗ ನಮ್ಮ ಮನೆ ಇದೇ ಎಜುಕೇಷನ್ ವಿಚಾರದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ನೋಡಿ, ಈ ಲಗ್ನದಲ್ಲಿ ಕೇತು ಇದ್ದಂತಹದ್ದು ರಾಹು ಇದ್ದಂಥದ್ದು ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸುತ್ತೆ. ಇವತ್ತೆಲ್ಲ ಎಜುಕೇಷನ್ನೇ ಬೇಡ, ಓದಿ ನೋಡಿ ಅಷ್ಟೆಲ್ಲ ಹೈಯರ್ ಎಜುಕೇಷನ್ ಮಾಡಿದ್ದಾರೆ, ಅಷ್ಟು ವರ್ಷ ಇದ್ದಂಥವರು ಬೇರೆ ಏನೋ ಸಂಬಳಕ್ಕಿದ್ದಾರೆ, ನಾನು ಬಿಸ್ನೆಸ್ ಮಾಡ್ತೀನಿ, ನಾನು ಬಿಸ್ನೆಸ್ಸಲ್ಲಿ ನಾನು ಚೆನ್ನಾಗಿ ಆಗ್ತೀನಿ, ಆ ಭಾವನೆಗಳಿಗೆ ಒಳಗಾಗ್ತಾ ಇದ್ದಾರೆ. ಒಂದಷ್ಟು ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತಹ ಅದರಲ್ಲಿ ಮುಳುಗ್ತಾ ಇದ್ದಾರೆ, ಅದರಿಂದ ಈಚೆ ಬರ್ತಾ ಇಲ್ಲ. ಎಜುಕೇಷನ್ ವಿಚಾರದಲ್ಲಿ ಎಲ್ಲ ಅರ್ಧಂಬರ್ಧ ಮಾಡ್ಕೊಳ್ತಾ ಇರುವಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ದಶಾಕಾಲ ಅಥವಾ ಗ್ರಹಗಳ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಪ್ರತಿ ತಂದೆ ತಾಯಿಯೂ ಒಂದು ಸತಿ ಜಾತಕಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಬೈರಿ, ಎಷ್ಟೇ ಅವ್ರಿಗೆ ಹೇಳಿ, ಏನೂ ಕೇಳೋ ಪರಿಸ್ಥಿತಿ ಇರೋದಿಲ್ಲ. ಮತ್ತು ನೀವೇ ಶತ್ರುವ್ರಿಗೆ ಹಾಕ್ಬಿಡ್ತೀರಾ, ಅಂದರೆ ತಾಯಿ ತಂದೆನೇ ಶತ್ರುಗಳಾಗ್ಬಿಡುವಂಥ ಪರಿಸ್ಥಿತಿ ಇದೆ. ಇವತ್ತು ಎಷ್ಟು ಮಕ್ಕಳಲ್ಲಿ ಕೋಪ ಬರ್ತಾ ಇದೆ. ನಾನು ಒಂದಷ್ಟು ಲಗ್ನ, ಒಂದಷ್ಟು ರಾಶಿಗಳು ಹೇಳ್ತಾ ಇದ್ದೀನಿ. ಈ ಭರಣಿ ನಕ್ಷತ್ರ, ಮೇಷ ಲಗ್ನದವರು, ವೃಶ್ಚಿಕ ಲಗ್ನದವರು, ಸ್ವಾತಿ ನಕ್ಷತ್ರದವರು, ಮಗ ನಕ್ಷತ್ರ ಮತ್ತು ಸಿಂಹ ಲಗ್ನದವರು, ಕುಂಭರಾಶಿಯವರು, ನಿಮ್ಮ ಮನೆಯಲ್ಲಿ ನಾನು ಹೇಳೋ ರಾಶಿ ನಕ್ಷತ್ರದವರು ಇದ್ದಾರಾ, ಅಂಥವರು ನೀವೇನಾದರೂ ಹೇಳಿ ನೋಡೋ ಓದ್ಕೊಳ್ಳೋ ಅಂತ ಅಥವಾ ಏನೋ ಮಾಡೋ ಅಂತ ಹೇಳಿದ್ರೆ ಎಷ್ಟು ಕೋಪ ಬರುತ್ತೆ. ಎತ್ತು ಏನೋ ಇದ್ರೇನು ಎತ್ತು ಹೊಡೆದಾಕ್ಬಿಡ್ತಾರೆ, ಹಾಗೆ ಹೇಗೆ ಅಂತ ಕಿರ್ಚಾಡ್ತಾರೆ. ಯಾಕೆ ಥರ ಆಗುತ್ತೆ? ಅವರ ಮನೋಸ್ಥಿತಿಗೆ ಆ ರೀತಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಲಗ್ನದಲ್ಲಿರುವಂತಹ ಗ್ರಹಗಳು ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಅವ್ರನ್ನ ನೀವು ಇನ್ನಷ್ಟು ಬೈಯೋದಾಗಲಿ, ಇನ್ನಷ್ಟು ಅವ್ರನ್ನ ಏನೋ ಹೊಡೆಯೋದಾಗಲಿ ಮಾಡಿದ್ರೆ ನಿಮ್ಮ ಕೈ ಮೀರಿ ಹೋಗಿಬಿಡ್ತಾರೆ. ಸೊ ಹಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಏನು ಮಾಡ್ಕೋಬೇಕು, ಇದು ಭಾಳ ಮುಖ್ಯವಾಗಿರುವಂಥದ್ದು. ಲಗ್ನದಲ್ಲಿ ಅಗ್ನಿತತ್ವ ರಾಶಿಯಲ್ಲಿ ಜನನವಾಗಿದ್ದು ಪಾಪಗ್ರಹಗಳು ಏನಾದರೂ ಲಗ್ನದಲ್ಲಿದ್ದರೆ ಅವರ ಭಾವನೆಗಳು ಅತಿಯಾದಂಥ ಕೋಪ, ಸಿಟ್ಟು ಇಂತಹದ್ದಕ್ಕೆ ಒಳಗಾಗುವಂಥದ್ದಿರುತ್ತೆ. ಆ ಗ್ರಹ ಯಾವುದು, ಆ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಏನು ಮಾಡ್ಕೋಬೇಕು? ನಾನು ಹೇಳುವಂಥದ್ದು ಏನು ದೊಡ್ಡ ಹವನ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಅವರ ಜನ್ಮ ನಕ್ಷತ್ರದಲ್ಲಿ ಆಗಬಹುದು. ಸಾಮಾನ್ಯವಾಗಿ ಕೇತು ಲಗ್ನದಲ್ಲಿ ಇದ್ದಾನೆ, ಅದರ ಜೊತೆಗೆ ಬುಧ ಇದ್ದಾನೆ, ಯಾವಾಗಲೂ ಡಿಸ್ಟರ್ಬೆನ್ಸ್ ಆಗುವಂಥದ್ದು. ಅದಕ್ಕೆ ವೈಡೂರ್ಯ ಬುಧನ ರತ್ನ ಪಚ್ಚೆ ಡಾಲರ್ ಮಾಡಿ ಹಾಕಿ ಸೊಂಟಕ್ಕೆ ಹಾಕಿ, ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಇಂತಹ ಹಲವಾರು ಪರಿಹಾರಗಳಿದೆ. ಮಾಡಿಕೊಂಡ್ರೆ ಮಕ್ಕಳ ಎಜುಕೇಷನ್ ಅನ್ನುವಂಥದ್ದು ಏನು ತಲೆನೋವಾಗಿ ಕುಂತ್ಕೊಂಡಿದೆ ಅದು ಸರಳವಾಗಿ ನೀವು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.